ರಿಸಿ ಸರ್ಗೆ ಸರಿಯಾಗಿ ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಸಕ್ಕಾಗನೇ ಇಲ್ಲ. ನಾನು ಹೇಳೋ ಅಷ್ಟರಲ್ಲಿ ಸಾರ್ ಕೋಪ ಮಾಡ್ಕೊಂಡು ಹೊಂಟೋದ್ರು. ಛೇ ನನ್ನಿಂದ ಅವ್ರಿಗೆ ನೋವಾಯ್ತನೋ ಏನೋ. ಸಮ್ಮು ನಿಂಗೆ ಓದೋರು ಇನ್ನ ಬರ್ನೇ ಇಲ್ವಲ್ಲ. ಕಮಲಿ, ಅಜ್ಜಿ ನಾನು ನೋಡ್ತೀನಿ, ನಿಂಗೆ ಶಂಭುನೇ ಇರಬೇಕು. ಸರಿ ನೋಡು. ಅಪ್ಪಯ್ಯ, ಚಿಕ್ಕವ್ವ, ಮಗಳೇ ಕಮಲಿ, ಅಪ್ಪಯ್ಯ, ಮಗಳೇ ಬನ್ನಿ ಅಪ್ಪಯ್ಯ, ಒಳಗೋಗುಮ್ಮ. ಚಿಕ್ಕವ್ವ ಬನ್ನಿ. ಮಾಡ್ತೀನಿ ತಡಿ ಇವಳಿಗೆ. ಹಲೋ, ಏನ್ ಮಾತಾಡ್ತಾ ಇದ್ದಂಗೆ ಫೋನ್ ಕಟ್ ಮಾಡೋದ್ ನೀನು? ನಿನಗ್ ಬರಕ್ ಇಷ್ಟ ಇಲ್ವಾ? ಬಿಡವಾ, ಅದ್ ಬಿಟ್ಟು ಯಾಕೆ ಹಿಂಗ್ ಟೆನ್ಷನ್ ಕೊಡ್ತಾ ಇದೀಯ ನಂಗೆ? ಅಣ್ಣ, ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಾನು HMT. ನೀನೇನಾ? ಹೇಳು. ಅಪ್ಪ ದೇವ್ರು, ಆಗ್ಲಿಂದ ಕಾಯ್ತಿದ್ದೀನಿ. ಏನು ಬಂದು ಕರ್ಕೊಂಡು ಹೋಗ್ತೀಯೋ ಇಲ್ವಾ? ಬರ್ತೀನಿ ಕಣ, ಬರ್ತೀನಿ. ಇದು ಅಜ್ಜಿ ಹೆಂಗವಳ? ಚೆನ್ನಾಗೇ ಇದ್ದಾಳೆ. ಬಿಟ್ರೆ ಪೊಲೀಸವ್ರ ಜೊತೆನೆ ಪಗಡೆ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಸರಿ ಬಂದೇ ಇರು. ಶಂಭು, ನಂಗೆ ಯಾಕೋ ಹೊಸಿ ದಿಗ್ಲೈತೆ ಇಟ್ಕೊಂಡ್ಲ. ನಿಂಗೆ? ನನ್ಗೇನಕ್ಕೆ ದಿಗ್ಲು? ನಾನೇನು ಅಪರಾಧಿನ? ಹಂಗಲ್ಲ ಕಣ್ಲ ಶಂಭು, ಇದೇ ಮೊದಲನೇ ಕಿತ್ತ ನನ್ನ ಜೀವನದಾಗೆ ನಾನು ಅಪರಾಧಿಗಳನ್ನ ಭೇಟಿಯಾಗಕ್ಕೆ ಹೋಯ್ತಿರೋದು. ನಾನು ಕ್ರಿಮಿನಲ್ಸ್ ಅವ ಫೇಸ್ಬುಕ್ ಆಗೇನು ಚಾಟ್ ಮಾಡ್ತೀನ? ಸುಮ್ಕೆ ಬಾರವಿ. ನೀನೊಳ್ಳೆ ದಿಲ್ದಾರಾಗ ನಮ್ಮ ಮನಿಕಾನೇ ಒಳಿಕವಳೆ. ನಿನ್ಗೇನು ಭಯ? ಶಂಭು, ಆದ್ರೂ ಸಣ್ಣ ವಯಸ್ಸಿಂದ ನಂಗೆ ಯಾಕೋ ಈ ಪೊಲೀಸು, ಜೈಲು, ಈ ಪೊಲೀಸ್ ಸ್ಟೇಷನ್ ಅಂದ್ರೆಲ್ಲ ಸ್ಯಾನೆ ದಿಗ್ಲು. ಸರಿ ಸುಮ್ಕೆ ಬಾ. ಒಂದ್ಕಿತ ಇರ್ಲ, ಮಾರವನ್ ಬೇಡ್ಕೊಂಡ್ಬಿಡ್ತೀನಿ. ಬೇಡ್ಕ ಅಲ್ಲೇ ಮಾರವ, ಜೈಲ್ಗೆ ಹೋಯ್ತಾ ಇವ್ನಿ, ನಂಗೆ ರಕ್ಷಣೆ ಕೊಡವ. ಆಯ್ತಾ? ಶಂಭು,
ಪೊಲೀಸ್ ಅವ್ನು ಹೊರ್ಗಡೆನೆ ನಿಂತವನಲ್ಲ, ನಂಗೆ ಈಗ್ಲೇ ಯಾಕೋ ಸ್ಯಾನೆ ದಿಗ್ಲೈತೈತೆ. ನಾನು ಇದೀನಲ್ಲ ನೋಡ್ಕೊತೀನಿ ಬಾ. ಹಾಯ್. ಫ್ಲಾಶ್ ಬ್ಯಾಕ್, ಆಶ್ರಮ, HMT. ಜೈಲಿರೋದು ಬರೀ ಕೈದಿಗಳನ್ನ ಕೊಡಾಕಕ್ಕೆ ಮಾತ್ರ ಅನ್ಕೊಂಡಿದ್ದೆ, ಆದರೆ ಕನ್ನಡಕ ಹಾಕಿರೋ ಕಣ್ಣುಗಳು ಕೂಡ ಮನ್ಸನ್ ಕೊಡಾಕತ್ತೆ ಅಂತ ಈಗಲೇ ಗೊತ್ತಾಗಿದ್ದು. ಏಯ್, ಏನೋ ನಿಂದು? ನನ್ನ ಹತ್ರ ಮಾತಾಡ್ದ ನೀವು? ಓ ಮೈ ಗಾಡ್, ಫುಲ್ ದೇಜಾಕ್ ಫೀಲಿಂಗ್ ಅಮ್ಮ. ಏಜಾಕ್ ಫೀಲಿಂಗಾ? ಹಂಗಂದ್ರೆ ಯಾವಾಗ್ಲೂ ಹಿಂದೆ ಆಗಿರೋದು ಮತ್ತೆ ಮತ್ತೆ ಆಗ್ತಿರೋ ಫೀಲಿಂಗು. ಅದಕ್ಕೆ ಇಂಗ್ಲಿಷಲ್ಲಿ ಬೇಜಾಕ್ ಅಂತಾರೆ. ಗುರು, ಅದು ದೇಜಾವು. ಯಾರು ನೀನು? ಏನ್ ಬೇಕು? ಬೇಕಾಗಿರೋದು ಕಣ್ಣು ಮುಂದೆನೇ ಇರೋವಾಗ ಬಾಯಲ್ಲಿ ಮಾತು ಯಾಕೆ? ಲೈ, ಯಾರಲ್ಲ ನೀನು? ಏನ? ಯಾರು ನೀನು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಯ್ಯೋ, ಇದೇನ್ ಪೊಲೀಸ್ ಸ್ಟೇಷನ್ ಮೆಂಟಲ್ ಆಸ್ಪತ್ರೆನಾ? ಸಂಭು, ಬಾರ್ಲ ಹೋಗೋಣ. ನಡಿ ನೋಡಿ. ಚಿನ್ನ, ನೀನಿರೋ ಜಾಗ ಪೊಲೀಸ್ ಸ್ಟೇಷನ್ ಆದ್ರೇನು ಮೆಂಟಲ್ ಹಾಸ್ಪಿಟಲ್ ಆದ್ರೇನು ಅಲ್ಲೋ ಇರಕ್ ರೆಡಿ ನಾನು. ಆಹಾ, ನಮ್ ಡಾರ್ಲಿಂಗ್ ಎಷ್ಟು ಮುದ್ದಾಗಿ ಬೈದ್ಬಿಟ್ಟು ಹೋಗ್ತಾವಳೆ. ಅವಳು ನಮ್ಮ ಥರನೇ ಅನ್ಸುತ್ತೆ. ಅವಳ ಪಾರ್ಟಿ ನೋಡಕ್ಕೆ ಅಂತ ಬಂದಿದ್ದಾಳೆ. ಸೇಮ್ ಪಿಚ್, ಮ್ಯಾಚಿಂಗ್. ಈ ಸಮಯನ ಸರಿಯಾಗಿ ಬಳಸ್ಕೊಂಡ್ಬಿಡ್ಬೇಕು. ಏಯ್, ನಿಂತ್ಕೊಳ್ಳಿ. ಏನಿದು ಸೀದಾ ನುಗ್ತಾ ಇದ್ದೀರಲ್ಲ? ಇದೇನ್ ಪೊಲೀಸ್ ಸ್ಟೇಷನ್ ಅಥವಾ ಕಲ್ಯಾಣ ಮಂಟಪನ? ಅಕ್ಕ, ಇವರಿಬ್ರು ನಮ್ಗೆ ಚೆನ್ನಾಗಿ ಗೊತ್ತಿರೋರು. ಪ್ಲೇಸ್ ಬಿಡಕ್ಕ. ಹಾಗೆಲ್ಲ ಬಿಡಕ್ ಆಗಲ್ಲಪ್ಪ. ಸಾಹೇಬ್ರಿಗೆ ಗೊತ್ತಾದ್ರೆ ಅಷ್ಟೇ ನನ್ ಕೆಲ್ಸಕ್ಕೆ ಕುತ್ತು. ಅದ್ ನಂಗೆ ಚೆನ್ನಾಗೂ ಗೊತ್ತು. 5 ನಿಮಿಷ ಅಷ್ಟೇ, ಹಿಂಗೋಗಿ ಹಂಗೆ ಬಂದ್ಬಿಡ್ತಾರೆ. ಪ್ಲೀಸ್ ಬಿಡಕ್ಕ. ಸರಿ, ಬೇಗ ಹೋಗಿ. 5 ನಿಮಿಷದಲ್ಲಿ ಬರ್ಬೇಕಷ್ಟೇ. ಥ್ಯಾಂಕ್ಸ್ ಗುರು. ಹಾ. ನನಗೆ ಹುಚ್ಚೆ ಅನ್ಕೊಂಡ್ರೆ ನಮಗೆ ಸಪೋರ್ಟ್ ಮಾಡ್ತಾವ ನೀನು. ನಂಗೂ ಅದೇ ಅರ್ಥ ಆಯ್ತಿಲ್ಲ ಕಣ್ಲ. ನೀವ್ ಹೋಗ್ ಬನ್ನಿ, ಇಲ್ಲೆಲ್ಲ ನಮ್ದೇ ಅವ. ಸುಮ್ಮನೆ ತಮಾಷೆ ಗಂದೆ. ನೀನ್ ಹೀಗೆ ಮಾಡ್ತಿರೋ, ಇನ್ನೊಂದೆರಡು ದಿನದಲ್ಲಿ ನೀನೇ ಒಳಗಿರ್ತೀಯ. ನೀವ್ ಹೋಗ್ ಬನ್ನಿ. ಅಕ್ಕಂದು ನಮ್ದು ಇದ್ದಿದ್ದೆ, ಅಕ್ಕ ತಮ್ಮ ಅಲ್ವಾ? ಹೋಗ್ ಬನ್ನಿ. ಓಕೆ ಗುರು. ಏನ್ ನೋಡ್ತಿದ್ಯಾ? ಹೋಗು. ಆಯ್ತು. ಚಂದ್ರು, ನನ್ನ ತಂದ ಚೆನ್ನಾಗಿದೆಯೇನು? ಬಾ ಚಂದ್ರು, ಕೂತ್ಕೋ ಬಾ. ಊರ್ಮಿಳಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಚಂದ್ರು, ಹೇಗಿದೆಯಪ್ಪ? ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಯ್ತಾ? ಅಪ್ಪ ಚೆನ್ನಾಗಾಯ್ತು ಮಾವಯ್ಯ. ನನ್ನ ಮಗಳನ್ನ ಯಾವಾಗ ನೋಡ್ತೀನಿ ಅಂತ ಕಾಯ್ತಿದ್ದೆ. ಹೇಗಿದ್ಯಾ ಮಗಳೇ?
ನಾನು ಚೆಂದಾಗಿದ್ದೀನಿ ಅಪ್ಪಯ್ಯ. ಅದ್ರಾಗೂ ನೀವು ಬಂದ್ರಲ್ಲ, ನಾನು ಇನ್ನೂ ಖುಷಿಯಾಗಿದ್ದೀನಿ. ಟ್ರೀಟ್ಮೆಂಟ್ ಎಲ್ಲ ಏನು ತೊಂದರೆ ಆಗಲಿಲ್ಲ ತಾನೇ? ಇಲ್ಲತ್ತೆ, 25 ದಿನ ಚೆನ್ನಾಗೇ ನೋಡ್ಕೊಂಡ್ರು. ಇವ್ರು ಖಂಡಿತ ಸರಿ ಹೋಗ್ತಾರೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಹೌದು, ಬೇಬಿನೂ ಎಲ್ಲಿ ಕಾಣ್ತಿಲ್ವಲ್ಲ? ರೂಮಲ್ಲಿದ್ದಾರಾ? ಅತ್ತೆ, ನನ್ನ ಮಾಮ್ಗೆ ಫೋನ್ ಟ್ರೈ ಮಾಡಿದೆ, ರೀಚ್ ಆಗಲಿಲ್ಲ. ನಾನು ಇಷ್ಟು ದಿನ ಆದ್ಮೇಲೆ ಬರ್ತಾ ಇದ್ದೀನಿ. ಎಲ್ಲಿ ಅವರು? ಬೇಬಿ, ಮಾಮ್, Why the hell did you guys come here? ಲಾಕಪ್ ಅಲ್ಲಿ ಇದ್ರು ಇಂಗ್ಲಿಷ್ ಕಮ್ಮಿ ಆಗಿಲ್ಲ ನೋಡೋದು ನಿಂಗೆ. ನೀವ್ ಯಾಕೆ ಬಂದ್ರಿ ಅಂದೆ. ಹಾ ಅರ್ಥ ಆಯ್ತು. ನಾವುವೇ ಈಗ ಇಂಗ್ಲಿಷ್ ಮೀಡಿಯಮೇ. ಏನೋ ಪಾಪ ಹುಡುಗಿ ಅರೆಸ್ಟ್ ಆಗೋಳೆ, ನೋಡ್ಕೊಂಡು ಹೋಗಮ್ಮ ಅಂತ ಬಂದು ನಮ್ತವೇ ಈಟೊಂದು ದಿಮಾಕ. ನಾವು ಬಂದ್ರೇನೆ ಹಿಂಗೆ, ಇನ್ ಕಮಲಿ ಏನಾನ ಬಂದಿದ್ರೆ ಒಳ್ಳೇದಾಯ್ತು ಬುಡ್ಲ ಸಂಬು. ಇವಳೊಬ್ಳೆ ಇಲ್ಲೇ ಕೊಳಿಲಿ, ಯಾರುವೆ ನೋಡಕ್ ಬರೋದು ಬೇಡ. ಲೇ ಅನಿಕಾ, ನಮ್ ಕಮ್ಲಿ ಒಳ್ಳೆ ಬುದ್ಧಿ ಇರೋದಕ್ಕೆ ಅವಳೇ ನಿನಗೋಸ್ಕರ ಬಟ್ಟೆ ತಿಂಡಿ ಎಲ್ಲ ಕೊಟ್ಟು ಕಳ್ಸವಳೆ. ನಂಗೇನು ಬೇಕಾಗಿಲ್ಲ, ತಗೊಂಡು ಹೋಗ್ತಾ ಇರು. ನಿಂಗೆ ಇದಕ್ಕೆ ಏನಂತಾರೆ ಹೇಳು? ಇನ್ನೇನು ಕೊಬ್ಬು ಅಂತಾರೆ. ಸರಿ ಬುಡ್ಲ ಸಂಬು, ತಂದಿರೋದ್ನೆಲ್ಲ ತಗೊಂಡು ಹಂಗೆ ಹೋಗಮ್ಮ. ಕಮಲಿ ಏನನ್ನ ಕೇಳಿದ್ರೆ ಅನಿಕಂಗೆ ಇದ್ಯಾವುದು ಬ್ಯಾಡ್ವಂತೆ, ಜೈಲಲ್ಲಿರೋ ಊಟನೇ ಸ್ಯಾನೆ ರುಚಿಯಾಗಿದ್ಯಂತೆ ಅಂತ ಹೇಳಮ್ಮ. ನಡಿ. ದಟ್ ಈಸ್ ಆಲ್. ಬಾ. ಅಯ್ಯೋ ಅದೇನೋ ಬಟ್ಟೆನು ತಿಂಡಿ ತಗೊಂಡವ್ರೆ, ತಗೋ. ಇಲ್ಲ ಅಂದ್ರೆ ಕೊಳಕ್ ಬಟ್ಟೆಲ್ಲ ಇರ್ಬೇಕಾಗತ್ತೆ. ಕರಿ ಅವ್ರನ್ನ. ನಿಂಗಿ ಎಸ್, ಇಟ್ಬಿಟ್ಟು ಹೋಗು. ಏನ ಸರಿಯಾಗಿ ಕೇಳಿಸ್ತಿಲ್ಲ. ಬಟ್ಟೆ ಮತ್ತೆ ತಿಂಡಿ ಇಟ್ಬಿಟ್ಟು ಹೋಗು ಅಲ್ಲೇ. ಬಂದ್ಲು ಕಣವೇ ದಾರಿಗೆ. ಅದೆಲ್ಲ ಆಗಕ್ಕಿಲ್ಲ, ಸಾರಿ ಕೇಳು. ವಾಟ್? ಅಯ್ಯೋ, ಮೊದ್ಲೇ ಹೊಟ್ಟೆ ಎಸ್ಕೊಂಡಿದ್ಯಾ, ಹೊಟ್ಟೆ ಸೀದೈತೆ. ಸಾರಿ ಕೇಳು, ತಪ್ಪೇನಿಲ್ಲ. ಸರಿ, ಸಾರಿ, ಇಟ್ಟು ಹೋಗು.
ಏಟೆ ಅಹಂಕಾರ ಇದ್ರೂ ಹೊಟ್ಟೆ ಹಸು ಮುಂದೆ ಯಾವುದನ್ನು ತೋರ್ಸೋಕ್ಕಾಗಕ್ಕಿಲ್ಲ. ಇನ್ನಾನ ಇವಳಿಗೆ ಒಳ್ಳೆ ಬುದ್ಧಿ ಬಂದು ಸರಿ ಹೋದ್ರೆ ಸಾಕು. ಐ ಹೋಪ್ ಸೊ. ಪುರೋಹಿತರು ಯಾವಾಗ ಬರ್ತೀರಾ? ಹೌದು, ಮನೆಗೆ ಬಂದ್ಬಿಡಿ, ಮಾತಾಡೋಕ್ ಸುಲಭ ಆಗುತ್ತೆ. ಸರಿ. ಯಾಕೆ ರಮೇಶ್ ಹಾಗೆ ನೋಡ್ತಿದ್ದೀರಾ? ಇನ್ನೇನೂ ಇಲ್ಲ, ಇಷ್ಟೆಲ್ಲ ಮಾಡ್ತಿರೋದು ನೀನೇನಾ ಅಂತ. ಇನ್ನೇನ್ ಮಾಡಿದ್ರೆ ಒಪ್ಕೋತೀರಾ? ಋಷಿನ ಕೇಳಾಯ್ತು, ಪುರೋಹಿತರ ಹತ್ರ ಮಾತಾಡಾಯ್ತು, ಇನ್ನೂ ಡೌಟಾ? ಡೌಟು ಅಂತಲ್ಲ, ಆಶ್ಚರ್ಯ ಅಷ್ಟೇ. ಇದರಲ್ಲಿ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಅವಳು ದೂರ ಇದ್ದಷ್ಟು ನನ್ನ ಮಗ ನನ್ನಿಂದ ದೂರ ಇರ್ತಾನೆ. ಅದಕ್ಕೆ ಅವಳು ನಮ್ಮನೇಲೇ ಇರಲಿ, ಸಿಂಪಲ್. ಏನೋ ಒಟ್ಟಿನಲ್ಲಿ ನೀನು ಈ ಮದುವೆಗೆ ಒಪ್ಕೊಂಡಿಯಲ್ಲ, ಅದೇ ಸಂತೋಷ. ಥ್ಯಾಂಕ್ ಯು ತಾರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಡಾರ್ಲಿಂಗ್ ಬರಲೇ ಇಲ್ವಲ್ಲ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಿಂಗಿ ನಿನ್ನ ಪ್ರೀತಿಸುವೆ, ನಿಂಗಿ ನಿನ್ನ ಪ್ರೀತಿಸುವೆ. ಹಾಡು ಮುಗಿಸ್ತಿದ್ದಂಗೆ ಬಂದ್ಬಿಟ್ಲು. ಇವನೇ ನಿಂಗೆ ಇಲ್ಲೇ ನಿಂತವನೇ. ಇವನ್ಗೇನಾದ್ರು ಕಾಸು ಕೀಸ್ ಬೇಕಾ ಹೆಂಗೆ? ಶಂಭು, ಕಾಸು ಕೇಳಿದ್ರು ಪರವಾಗಿಲ್ಲ, ಆದರೆ ಅವ್ನ ನಗದ್ನ ನೋಡಿದ್ರೆ ನನಗಂತೂ ಇವನ್ ಪಕ್ಕ ಮೆಂಟ್ಲು ಅಂತ ಅನಿಸ್ತೈತೆ. ಸರಿ, ಸೈಲೆಂಟಾಗಿ ಬಾ, ಹೋಗ್ಬಿಡಮ್ಮ. ಏ ಹಾಯ್ ಹಾಯ್ ಹಾಯ್. ಏನ್ ಚಿನ್ನ, ಆಗ್ಲಿಂದ ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ನಾನು ನೋಡ್ದೇ ಇರೋ ತರ ಹೋಗ್ತಾ ಇದ್ಯಾ? ಏನ್ ಚಿನ್ನ, ಏನ್ ಬೇಕು? ನಿನ್ನಲ್ಲಮ್ಮ, ನಮ್ ಡಾರ್ಲಿಂಗ್ ನ ನೋಡ್ಬೇಕಾಗಿತ್ತು. ಶಂಭು, ಪಕ್ಕ ಮೆಂಟ್ಲು ಕಂಡ್ಲ, ಪಾರ್ಲ ಓಡ್ಬಿಡಮ್ಮ. ಗುರು, ನೀನ್ ಯಾರ ಕರಿತಾವ್ರು ನೋಡ್ ಗುರು ಅಲ್ಲಿ. ಅಭಿಮಾನಿ ದೇವ್ರುಗಳಿರ್ಬೇಕು. ಹ್ಞೂ ಗುರು. ಯಾವ ಅಭಿಮಾನಿನೂ ಇಲ್ವಲ್ಲ. ನಾನು ಚಂಪೆ. ಅಯ್ಯ ಅಲ್ಲ ಗುರುವೆ, ನಾನು ನೋಡಿದ್ರೆ ಓಡೋಗೋ ಅಷ್ಟು ಖರಾಬಾಗ ಇದ್ದೀನಿ. ನೆಕ್ಸ್ಟ್ ಟೈಮ್ ಸಿಗೋ, ತಾಳಿ ಕಟ್ಬಿಡ್ತೀನಿ. ಅತ್ತೆ, ಬೇಬಿ ಎಲ್ಲಿ? ಅತ್ತೆ, ಎಲ್ಲಿ ಹೋಗಿದ್ದಾರೆ ಅವರು? ಯಾರು ಏನೂ ಮಾತಾಡ್ತಿಲ್ಲ. ಅನಿಕಾ ಇಲ್ಲಿಲ್ಲ ಊರ್ಮಿಳಾ. ಇಲ್ಲಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ ಅತ್ತೆ? ಅವಳನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಅವಳು ಜೈಲಲ್ಲಿದ್ದಾಳೆ.